ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಗೋವಿಂದಾಯ ನಮೋ ನಮಃ. ಎಲ್ಲರಿಗೂ ಹಾರ್ದಿಕ ಶುಭಕಾಮನೆಗಳು. ಗುರುಜಿಯವರ ಸತ್ಸಂಗ ನಡೀತಾ ಇದೆ. ಯಾಕೋ ತಾತ್ಸಾರ ಅಥವಾ ನೀವು ಕೇಳಿಲ್ಲ ಅಂತ ನಾನು ಸುಮ್ಮನೆ ಜಗಿತು. ಇವತ್ತು ಏನೋ ನೀವೆಲ್ಲ ಕೂಡಿದ್ದೀರಿ. ಸತ್ಸಂಗ ಅನ್ನೋದು ಏನು, ಸತ್ಸಂಗ ಯಾಕೆ ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸ್ತದೋ ಅದನ್ನೇ ಹೇಳ್ತಾ ಕೂತ್ರೆ ನಾನು ಏನು ಹೇಳಬೇಕು ಮಾಡಿನೋ ಅದು ಗೌಣ ಆಗ್ತದೆ. ಆ ಕಾರಣ ಇವತ್ತು ಒಂದು ನಿಮಗೆ ಕ್ಲೂ ಕೊಡ್ತಾ ಇದ್ದೀನಿ. ನಿತ್ಯ ಜೀವನದೊಳಗೆ ನಿಮ್ಮ ಭಾವನೆಗಳು, ನಿಮ್ಮ ಮನಸ್ಸ ಹೆಂಗಿರಬೇಕು, ಹೆಂಗಿದ್ರೆ ನಿಮ್ಮ ಬದುಕು ಹಸನ ಆಗ್ತದೆ ಅನ್ನೋ ಬಗೆಗೆ ನೀವಿಲ್ಲಿ ಕೆಲವು ನ್ಯೂನತೆಗಳನ್ನ ತಗೊಂಡ್ಬಂದಿದ್ದೀರಿ. ಮುಖ್ಯವಾಗಿ ನೀವೆಲ್ಲರೂ ಬಂದವರು 95% ನೋವುಗಳು, ಶಾರೀರಿಕ ನೋವುಗಳನ್ನು ತೆಗೆದುಕೊಂಡು ಬಂದಿದ್ದೀರಿ. ಅದು ತಲೆನೋವು ಇರ್ಬೋದು, ಕತ್ತು ನೋವು ಇರ್ಬೋದು, ಭುಜದ ನೋವು ಇರ್ಬೋದು, ಸೊಂಟು ನೋವು ಇರ್ಬೋದು, ಅಥವಾ ಮೊಣಕಾಲು ನೋವು ಇರ್ಬೋದು, ಹಿಂಬಡಿ ನೋವು, ಪಾದದ ನೋವು, ಬೆನ್ನು ನೋವು ಎಲ್ಲ ಇರ್ಬೋದು. ಎಂಥ ಕಾಲ ಬಂತಿದ್ದು, ಎಂಥ ಕಾಲ ಬಂತು. ಮೊದಲ ಈ ಥರ ಇರಲಿಲ್ಲ. ಈ ಥರ ಇರಲಿಲ್ಲ. ಎಲ್ಲರೂ ಸಾಕಷ್ಟು ದುಡಿತಿದ್ರು. ನಮ್ಮ ತಂದೆ, ನಾವು ಸುಮಾರು 60 ವರ್ಷದ ಹಿಂದೆ ನಾನು ಅವತ್ತಿನ ಬದುಕನ್ನು ನೋಡಿಕೊಂಡಾಗ, ಅವತ್ತಿನ ಬದುಕು ಹೊಲಕ್ಕೆ ಹೋಗ್ತಿದ್ರು. ಹೊಲ್ಲಾಗ ಒಂದು ಏನೋ ಬಗಲಾಗ ಒಂದು ಏನೋ ಹಾಕಿದ್ರು, ತಲೆಗೆ ಒಂದು ಏನೋ ಇಟ್ಕೊಂಡಿದ್ರು. ಕೈಯಾಗ ಸಜ್ಜಿ ರೊಟ್ಟಿ, ಕಲ್ಲಾಣ್ ಚಟ್ನಿ, ಪುಟಾಣಿ ಚಟ್ನಿ, ಹಸಿ ಚಟ್ನಿ, ಗುರಳ್ ಚಟ್ನಿ, ಒಂದೆರಡು ಉಳ್ಳಾಗಡ್ಡಿ ಇಟ್ಕೊಂಡು ತಿನ್ಕೊಂತ ಹೋಗ್ತಿದ್ರು. ಮತ್ತು ಗೌಂಡಿಗಳು ಇರ್ತಿದ್ರು, ದೊಡ್ಡ ದೊಡ್ಡ ಕಲ್ಲು ಎತ್ತಿರ್ತಿದ್ರು. ಈ ಸಿಲಿಂಡರ್ ನೀವು ಎತ್ತಿಡಕ್ಕಾಗೋದಿಲ್ಲ ನಿಮಗೆ. ಹಣೆ ಬದುಕು ಒಂದು ಸಿಲಿಂಡರ್ ಎತ್ತಿಡಕ್ಕಾಗೋದಿಲ್ಲ. ಒಂದು ಕಲ್ಲು ಏನೋ ಮಾಡ್ತಾರಲ್ಲ, ಕಲ್ಲು ಚಟ್ನಿ ಮಾಡ್ತಾರಲ್ಲ, ಏನಂತಾರ ಹಿಂಡಿಕಲ್ ಎತ್ತಕ್ಕಾಗೋದಿಲ್ಲ ನಿಮಗೆ. ಗೌಂಡಿಗಳು ದೊಡ್ಡ ದೊಡ್ಡ ಕಲ್ಲು ಇಡಕ್ಕಾಗೋದಿಲ್ಲ ಅವ್ರಿಗೆ. ಇಟ್ಟ ಒಂದು ಸಣ್ಣ ಇಟ್ಟಂಗಿ ಅಟ ಔಷಧ ವಜ್ಜಕ್ಕೂ ಈಗ ಎಂಥ ಕಾಲ ಬಂತು ಅಂತ. ಏನಾಗಿದೆ ಇವತ್ತ ನಿಮಗೆ ಉಂಡದ್ದು ಪಚನಾಗಬಲ್ದು, ನಿದ್ದೆ ಅಂತ ಬಂದು ಮತ್ತು ಮನಸ್ಸಿಗೆ ಸಮಾಧಾನ ಇಲ್ಲ. ಗುಂಡಿ ಸುಟ್ಟು ಬೆಕ್ಕೆಟ್ ಟೈಪ್ ಜೀವನ. ಅಲ್ಲಿ ಹೋದ ಸಮಾಧಾನ ಇಲ್ಲ, ಇಲ್ಲಿ ಹೋದ ಸಮಾಧಾನ ಇಲ್ಲ. ದವಾಖಾನೆ ಹೋಗ್ತೀರಿ ಅಲ್ಲಿ ಸಮಾಧಾನ ಇಲ್ಲ, ಒಂದು ಅಂಗಡಿಗೆ ಹೋಗ್ತೀರಿ ಅಲ್ಲಿ ಸಮಾಧಾನ ಇಲ್ಲ. ಲಗು ಕೊಡೋದ್ರಂತ ಅವಸರ. ಒಂದು ತಾಳ್ಮೆ ಅನ್ನೋದು, ಸಹನೆ ಅನ್ನೋದು ಒಟ್ಟ ಇಲ್ಲ. ಮತ್ತು ಯಾರ ಮಾತು ಯಾರು ಕೇಳಕ್ ದಿಕ್ಕಿಲ್ಲ. ಗಂಡರ ಮಾತು ಹೆಂತ ಕೇಳವಲ್ಲು, ಹೆಂಡತಿ ಮಾತು ಗಂಡ ಕೇಳವಲ್ಲ. ಮನ್ಯಾಗ ಯಾರು ನಿಮಗೆ ಮನ್ಯಾಗ ಇದ್ದ ಸಹಿತ ಯಾರು ನಿಮಗೆ ಕಿಮ್ಮತ್ ಕೊಡೋದಿಲ್ಲ. ಅಯ್ಯೋ ಯಪ್ಪ, ಎಂಥ ಜೀವನ. ಯಾರಿಗೂ ಸುಖನೇ ಇಲ್ರಿ, ಯಾರಿಗೂ ಸುಖ ಇಲ್ಲ ಒಂದು ಜೀವನಕ್ಕೆ. ಬಂದಿಲ್ಲ ಒಂದು ಒತ್ತಡದಾಗ ಮನುಷ್ಯ ಒದ್ದಾಡಗತ್ತಾನ. ಇಂಥ ಹೊತ್ನ್ಯಾಗ ನೀವು ಇಲ್ಲಿ ಬಂದಿರಿ. ಹೆಂಗೆ ಬಂದಿರಿ ಬರ್ತದೇನ? ಯೂಟ್ಯೂಬ್ನಾಗ ಯಾರೋ ಹೇಳಿದ್ದನ್ನು ಕೇಳಿ ಬಂದಿರಿ, ನಮ್ಮ ಅಡ್ವರ್ಟೈಸ್ಮೆಂಟ್ ನೋಡಿ ಬಂದಿರಿ. ಇವ್ರು ಬಂದಿರ್ತಾರ ನನಗೆ ಆರಾಮ ಅಂತ ಹೇಳ್ತಾ ಮಗ್ಳ ಮನೆಯವ್ರಿಗೆ ಬಂದಿರಿ, ಯಾರು ಹೇಳಿದ್ರಂತ ಬಂದಿರಿ. ಹೆಂಗ ಗೊತ್ತಿರಲಿಲ್ಲ ಅಂತೂ ಬಂದಿರಿ. ಆದರೂ ಒಂದು ತಿಳ್ಕೊರಿ, ನೀವು ಎಲ್ಲೇ ಹೋಗ್ರಿ, ಏನ ಮಾಡ್ರಿ, ಯಾವ ಸ್ಥಳದಾಗಿರ್ತೀರಿ, ಯಾವ ಔಷಧ ತಗೊಂತೀರಿ, ಅದಕ್ಕೆ ನಂಬಿಕೆ ಇರಬೇಕು. ನಂಬಿಕೆಗೆ ಬಲವಾದ ಅಸ್ತ್ರ. ನಂಬಿಕೆ ಎಷ್ಟಿರ್ಬೇಕಪ್ಪ ಅಂತಂದ್ರೆ, ನಾ ಇಲ್ಲಿ ಬಂದೀನಿ, ಆರಾಮ್ ಆಗೇ ಹೋಗ್ತೀನಿ. ದೃಢವಾದ ನಂಬಿಕೆ ಇರಬೇಕು. ನಾನು ಪದೇ ಹೇಳ್ತಿರ್ತೀನಿ, ಏನು, ದೇರ್ ಆರ್ ಓನ್ಲಿ 2 forces ಇನ್ ದ ಕಾಸ್ಮಾಸ್. ಇಡೀ ಜಗತ್ತಿನೊಳಗೆ 2 ಶಕ್ತಿಗಳು.
ಎರಡೇ ಶಕ್ತಿ, ಮೂರನೇ ಶಕ್ತಿ ಇಲ್ಲವೇ ಇಲ್ಲ. ಹೇಗೆ ಇದೊಂದು ಬಲ್ಬು ಹತ್ಬೇಕಾದ್ರೆ, ದೀಪ ಹತ್ಬೇಕಾದ್ರೆ ಫೇಸ್ ಆ್ಯಂಡ್ ನ್ಯೂಟ್ರಲ್ ಅಂತೀವಿ ನಾವು. ಎರಡು ವಾಯರ್ ಬೇಕು, ಒಂದೇ ವಾಯರ್ ಬೇಕು ಅಂತ ಯಾವ ಲಾಟ ಹೊತ್ತೋದಿಲ್ಲ. ಫೇಸ್ ಆ್ಯಂಡ್ ನ್ಯೂಟ್ರಲ್ ಎಷ್ಟು ಮಜಾ ಆಯ್ತು ನೋಡ್ರಿ ಲೈಫ್. ಫೇಸ್ ಆ್ಯಂಡ್ ನ್ಯೂಟ್ರಲ್ ಅವು ಎರಡೂ ಕೂಡಿಸಿದಾಗನ ಅದು ಹತ್ತೋದು. ಹಂಗೆ ಇದು ಒಂದು ವಿದ್ಯುತ್ ಶಕ್ತಿಯ ಮಾತಲ್ಲ, ಇಡೀ ಜಗತ್ತಿನೊಳಗೆ ಎರಡು ಫೋರ್ಸ್ ಅವ, ಒಂದು ನೆಗೆಟಿವ್ ಮತ್ತೊಂದು ಪಾಸಿಟಿವ್ ಫೋರ್ಸ್ ಅಂತೀವಿ. ಪಾಸಿಟಿವ್ ಫೋರ್ಸಿಗೆ ದೇವರು ಅಂತೀವಿ, ನೆಗೆಟಿವ್ ಫೋರ್ಸಿಗೆ ದೆವ್ವ, ರಾಕ್ಷಸ, ಭೂತ ಅಂತೀವಿ. ಇವೆರಡೂ ಅದಾವು. ಆದ್ರೆ ಹೆಚ್ಚಿನ ಕರಾಮತ್ತು ಮಾಡೋದು ದೇವ್ರಿಗಿಂತ ದೇವ್ ಭಾಳ ಕೆಲಸ ಮಾಡ್ತದೆ. ಇಲ್ಲಿ ಬಂದ್ರಿ ನಾ ಯಾಕೆ ಈ ಮಾತು ಹೇಳ್ತೀನಪ್ಪ ಅಂತಂದ್ರೆ, ಪಾಸಿಟಿವ್ ಅನ್ನೋದು ನಂಬಿಕೆ, ಪಾಸಿಟಿವ್ ಶಕ್ತಿ ಅನ್ನೋದು ನಂಬಿಸ್ತದ. ನೆಗೆಟಿವ್ ಅನ್ನೋದು ಅಪನಂಬಿಕೆ. ನೆಗೆಟಿವ್ ಅನ್ನೋದು ಅಪನಂಬಿಕೆ. ಇದು ಭಾಳ ನೆನಪಿಟ್ರೆ ಇವತ್ತು ಯಾಕೆ ಇದನ್ನ ಆಯ್ಕೆ ಮಾಡಿಕೊಂಡು ಈ ವಿಚಾರ ನಿಮ್ಮ ಮುಂದಿರ್ತೀನಪ್ಪ ಅಂತಂದ್ರೆ, ಮನಸ್ಸೊಂದು ಭೂತ ಇದ್ದಂಗದು. ಭೂತ ಒಂದು ಬರಳುಗಾಡು, ಉರಿ ಬಿಸಿಲ, ಒಬ್ಬ ದಾರಿ ಹೋಗ ಶಾರ್ಟ್ಕಟ್ ಹೋಗ್ಬೇಕು ಬ್ಯಾರೆ ಜಾಗಕ್ಕೆ ಬಂದ. ಅಲ್ಲಿ ಪೂರಾ ಬಿಸಿಲಿನೊಳಗೆ ಉಸುಗಿನ ಪ್ರದೇಶದೊಳಗೆ ಮಂದಿ ಚಪ್ಪಲಿ ಹಾಕಿದ್ದಿಲ್ಲ ಹಿಂದಿನ ಕಾಲಕ್ಕೆ. ಈಗ ನಾ ಹೇಳಿದ್ದು ಹಿಂದಿನ ಕಾಲದ ಮಾತಿದ್ದು. ಅದು ರಸ್ತೆ ಇರಲಿಲ್ಲ, ಚಲೋ ರಸ್ತೆ ಇರಲಿಲ್ಲ, ಡಾಂಬರ್ ರಸ್ತೆ ಇರಲಿಲ್ಲ, ವೆಹಿಕಲ್ ಇರಲಿಲ್ಲ, ಏನೂ ಇರಲಿಲ್ಲ. ನೋಡ್ಕೊಂಡು ಬರ್ತಾರ ಉರಿ ಬಿಸಿಲು, ಕಾಲ ಗುಳ್ಳಿರುವಂಥ ಬಿಸಿಲು, ಸೋತು ಹೊಡೆದ ಒಂದೇ ಒಂದು ಗಿಡ ಇಲ್ಲ. ಹೌದಾ? ಒಳ್ಳೆ ಬಂದೆಪ್ಪ, ಇಲ್ಲಿ ಶಾರ್ಟ್ಕಟ್ ಸ್ವಲ್ಪ ಕಚ್ಚಾ ದಾರಿ ಹಿಡಿತು ಬಕ್ಕಿದ್ವಿ, ಅಲ್ಲಿ ಒಳ್ಳೆ ಬೇಕು ಮತ್ತೆ ಹಚ್ಕೊಂಡು ಬರೋದು ಬಂದ ದೂರದ ಒಂದು ದೊಡ್ಡ ಗಿಡ ಕಾಣಿಸ್ತು. ಒಂದೇ ಒಂದು ಗಿಡ, ಆ ಇಡೀ ಒಂದು 4-5 ಕಿಲೋಮೀಟರ್ ಸುತ್ತಲೂ ಒಂದು ಗಿಡ ಕಾಣಿಸ್ತು. ಆಯ್ತಾ? ಮತ್ತು ಲಗುಲು ಹೋದ, ಆಯಸ್ಸಾಗಿತ್ತು, ಎಲ್ಲ ಆಯ್ತು, ಲಗುಲು ಹೋದ. ಆ ಗಿಡಕ್ಕೆ ಹೀಗೆ ಮಾಡಿ ಬ್ಯಾಳ ಸಿಕ್ತ ನನಗ ಬಂತು ಕುಂತ, ಬ್ಯಾಳ ಸಿಕ್ತ ಕುಂತ. ಅವಾಗ ಸ್ವಲ್ಪ ಆರಾಮ ಅನಿಸ್ತಾರ, ನೆಳ್ಳಿತ್ತ ಈ ಕೋಳಿ ಬಿಡಿಸಿದಾಗ ಆರಾಮ. ಯಪ್ಪ ದೇವರ ಮತ್ತು ನೆರಳು ಸಿಕ್ತು. ಭಯಂಕರ ಬಾಯಿ ಒಣಗಿಟ್ಟಲ್ಲಿ ಏನು ಮಾಡಬೇಕು, ಇದೆಲ್ಲ ಸ್ವಲ್ಪ ನೀರಿತ್ತಪ್ಪ ಕುಡಿದು ಶಮನ ಮಾಡ್ಕೊತಿದ್ದ ಅಂತ ಜುಳು ಸ್ವಲ್ಪ ಮಕ್ಕಳು ನೀರು ಹರಿಯಕತ್ತು. ಅವಾಗ ಇವತ್ತು ಅಂದ್ಕೊಂಡು ನೀರು ತೊಗೊಂಡು ಹೋಗ್ತಾನೆ ಉಸಿ ಬರಕತ್ತು. ಹಿಂಗೆ ನೀರು ತೊಗೊಂಡು ಹೋಗ್ತಾರೆ ಉಸಿ ಬರಕತ್ತು. ಅಲ್ಲಾಗಲೂ ಒಂದು ಚೊಂಬರ ಇತ್ತಪ್ಪ ಅಂತಂದ್ರೆ ಆ ಚೊಂಬನ್ಯಾಗ ಸೋಸ್ಕೊಂಡು ಕುಡಿಯಾಕೆ ಬಿಡ್ತಿತ್ತಲ್ಲ ಅಂತ ಅಂದ್ಕೊಂಡ. ಪಟಕ ಒಂದು ಚಪ್ಪಲಾತು, ಚೊಂಬು ಬಂತದು. ಒಂದು ಚೊಂಬು ಮಗ್ಲ ಚೊಂಬು ಅಂತದ್ದು. ಅವಾಗ ಏನು ಅನಿಸಲಿಲ್ಲ ಅವಾಗ. ಚೊಂಬು ಬಂತು, ತೊಗೊಂಡ, ಸೋಸಿದ, ಕುಡ್ದ. ಅಪ್ಪ ದೇವರ ಅಂತೂ ಬಾಯಾರಿಕೆ ಡ್ಯಾಡಿ ಸಿಕ್ತು, ಬಾಯಾರಿಕೆ ಹೋಯ್ತು. ನಂತರ ಈಗ ಕುಂತ, ಯಪ್ಪ ಕಾಲು ಬಳಗಳನ್ನಾಗುತ್ತವು, ನಾನು ಹೇಳ್ತೇನೆ ಬಂದಿದ್ದಪ್ಪ, ಕಾಲದ ಮತ್ತಿಲ್ಲ ಪಾಪ ಅಂತ. ಮಕ್ಕಳು ಹೇಗೆ ಬಂದು ಕೂತ್ಬಿಟ್ರು, ಮಕ್ಕಳು ಹೇಗೆ ಬಂದು ಕೂತ್ಲು, ಕಾಲ ಹತ್ತಿದ್ರು. ಅವಾಗ ನೀರು ಹತ್ತದ ಗೊತ್ತಾಗ್ತಿಲ್ಲ, ಚೆಂಬು ಬಂದು ಇದ್ದಿದ್ದು ಗೊತ್ತಾಗಲಿಲ್ಲ, ಏನೂ ಇದ್ದಿಲ್ಲ, ಬಂತದ್ದು ಏನೂ ಗೊತ್ತಾಗಿಲ್ಲ. ಈಗ ಹೇಂತಿ ಬಂದು ಕೂತ್ಕೊಡೆ ಅನಿಸ್ತು, ನಾನು ಬರಬೇಕಾದ ಹೇಂತಿ ಮನೆಯಾಗಿತ್ತು, ಇಲ್ಲ ಹೆಂಗೆ ಬಂದು ಹಂಗಾರೆ ಇಲ್ಲಿ ಏನೋ ಭೂತದ ಕಾಟದಪ್ಪ ಅಂತಲ್ಲ. ಭೂತ್ ಬಂತು, ಅಯ್ಯೋ ಎಲ್ಲೆಲ್ಲಿ ತಿಂತೈತಿ ಅಂತ ತಿಂದ ಬಿಡ್ತಾರೆ. ಇದೊಂದು ಹಾಸ್ಯಕತೆ ಆಗಿರ್ಬೋದು. ಅದು ಮತ್ತೆ ಇದಲ್ಲ ನಿಮ್ಮ ಮನಸ್ಸ. ನಿಮ್ಮ ಮನಸ್ಸಿನ ಬ್ಯಾಡದು ಕೆಟ್ಟ ವಿಚಾರ ಬರ್ತಾವ. ಕೆಟ್ಟ ವಿಚಾರ, ಚಲೋ ವಿಚಾರ ಬರ್ಲಿಕ್ಕೆ ಶಕ್ತಿವೇ ಇಲ್ಲ ನಿಮ್ಮ ಕೊಡೋ ಬೈ. ಯಾಕೆ ಕೆಳಗೆ ಕುಡಿಕಾಗತ್ತ? ಬೇಡ 5 ಗಂಟೆ ಬರ್ತಾವ. ಒಂದೇ ಒಂದು ದಿವಸ 6 ಗಂಟೆ ಆದ್ರೂ ಬರಲಿಲ್ಲ. ನಿಮ್ಮ ಮನಸ್ಸಿನಾಗ ಇಲ್ಲ ಹೇಳಿ, ನಿಮ್ಮ ಮನಸ್ಸಿನಾಗ ಏನು ಬರೋದು ಹೇಳ್ಬೇಕು. ಕೆಟ್ಟ ವಿಚಾರ ಕೆಟ್ಟ ಯಾವಾಗ ಬರ್ತಾವು, ಚಲೋ ವಿಚಾರ ಬರೋದೇ ಇಲ್ಲ. ಯಾರು ಗೆಳೆಯಂತ ಹೋಗಿರ್ಬೇಕು ಅಂತ ಬರೋದು. ಕೆಟ್ಟ ಆಲೋಚನೆ. ಗಂಡ ಲೇಟ್ ಆಗಿ ಬಂದ, ಕೆಟ್ಟ ಆಲೋಚನೆ. ಹೇತ್ ಲೇಟ್ ಆಗಿ ಬಂದು, ಕೆಟ್ಟ ಆಲೋಚನೆ. ಒಂದು ಕೆಲಸ ಹೊಕ್ಕಿರ್ತಾರ ಆಗುತ್ತೋ
ಕೆಟ್ಟ ಆಲೋಚನೆ. ಎಲ್ಲಿ ಮಟ್ಟ ಕೆಟ್ಟ ಆಲೋಚನೆ ಅಂದ್ರೆ ಸಂಡಾಸ್ ಹೋಗ್ತೀರಿ, ಅಲ್ಲಿ ಕೂಡ್ತೀರಿ, ಬರುತ್ತೋ ಇಲ್ಲೋ ಕೆಟ್ಟ ಬರುತ್ತೋ ಇಲ್ಲ ಅಂತ ಕೂಡ್ತೀರಿ ನೀವು, ಹೋಗ್ಬಿಟ್ಟೆ ಹೋಗುದಿಲ್ಲ ನೀವು, ಬಂದು ಕೂತೆ ಬರುತ್ತೋ ಇಲ್ಲ, ಬರುದೇ ಇಲ್ಲ ಅದು, ಬರುದೇ ಇಲ್ಲ ಅದು. ಬರೀ ಸದಾ ಕೆಟ್ಟ ವಿಚಾರಗಳು, ಕೆಟ್ಟ ವಿಚಾರ, ಕೆಟ್ಟ ವಿಚಾರ. ಹಿಂಗಾಗಿ ಮನಸ್ಸು ಹೈರಾಣಾಗಿದ್ದದು. ಬರೀ ಕೆಟ್ಟ ವಿಚಾರ, ಚಲೋ ವಿಚಾರ ಬೆಳಲಿಕ್ಕೆ ಕಿವಿ ಇಲ್ಲ. ಆದ ಕಾರಣ ನಂಬಬೇಕು, ನಂಬಬೇಕು. ಎಷ್ಟು ನಂಬಬೇಕಪ್ಪ ಅಂತಂದ್ರೆ ಸ್ವಲ್ಪ ಅವಿಶ್ವಾಸ ಆದ. ನಾ ಇಲ್ಲಿ ಬಂದೀನಿ ಆರಾಮಾಗ್ತೀನಿ, ನಾ ಇಲ್ಲಿ ಬಂದೀನಿ ಆರಾಮಾಗ್ತೀನಿ, ಆರಾಮಾಗಿಯೇ ಹೋಗ್ತೀನಿ. ಮುಂದೆ ಹಿಂಗೆ ಯಾರೋ ಇರ್ತಾರೆ, ಮತ್ತೊಬ್ರು ಬರ್ತಾರೆ, ಇಲ್ಲಿ ಇಂತ ಯಾಕೆ ಇಲ್ಲಿ ಬಂದು ಇಲ್ಲ ಹಿಂಗೆ ತೋರ್ಸಕ್ ಬಂದಿ, ಓ ಹಿಂಗೆ ತೋರ್ಸಕ್ ಬಂದೇನ ಹೆಂಗೈತಿ ಕೇಳ್ತಾರೆ. ಮುಂದೆ ನಾನು ನಮಗೂ ಇರ್ತವ ಅಲ್ಲೇ ಇದಕ್ಕೆ ಹೋಗಿದ್ದೆ, ಬಂಡನೆ ಗಟ್ಟೆ ಬಂದು ಇತ್ತು ಅಂತ ಈ ಬೆಲೆ ಮಾಡ್ಕೊಳ್ತಾರೆ. ಹಂಗೆ ಹಾಕೋಬೇಕು ಒಂದು ಬಿತ್ತಲು ಬೆಲೆ ಬಿತ್ತಲು ಬ್ಲಾ ನಾ ಅಲ್ಲಿ ಹೋಗಿ ಕಳ್ಸುತ್ತೆ, ಅಲ್ಲಿ ಹೋಗ್ತಾರೆ ಮತ್ತೊಮ್ಮೆ ಹೇಳ್ತಾರ, ಮತ್ತೆ ಅಲ್ಲಿ ಹೋಗಿ ಕಳ್ಸುತ್ತೆ. ಒಂದು ಕಡೆ ನೆಲೆಸೋರ ಇದು ನೆಗಡಿ ಬಂದಿರಬೇಕು. ನೆಗಡಿಯ ಗುಣ ಏನಪ್ಪ ಅಂತಂದ್ರೆ ಅದು ಬಂತಿಲ್ಲೋ 7 ದಿವಸ ಸಿಗೋದ. ಬೇಕಾದ್ ಮಾಡಿದ್ರಿ, ಬೇಕಾದ್ ನೀರು ತೋರಿ, ಬೇಕಾದ್ ನೀರು ತೋರಿ 7 ದಿವಸ ಸಿಗೋದ. ಹೌದಾ? ಏನಾಗುತ್ತೆ ಗೊತ್ತಿದ್ದಾರೆ, ನೆಗಡಿ ಬಂದಂತ ಕೊಟ್ಟು ಹೋಗ್ಬಿಟ್ಟು ಆಗ್ತಾರೆ ನಿಮ್ಮ ಕಡೆ ಬರ್ತೀರಿ. ಹೌದಾ? 3 ದಿವಸ ಕೊಡ್ತಾರೆ, ಆರಾಮಾಗೋದಿಲ್ಲ. ಅಯ್ಯ ಯಾವ ಡಾಕ್ಟರ್ ಮತ್ತೆ ಈಗ ಹೋಗ್ಬೇಕು ಡಾಕ್ಟರ್, ಆಗಿನ ಕಡೆ ಹೋಗ್ತಾರೆ, ಆಗಿನ ಕಡೆ 3 ದಿವಸ ಹೋಗ್ತಾರೆ, ಅದು ಕಮ್ಮಿ ಆಗ್ಬೋದು. ಸರಿ ಎಂತ ಕಮ್ಮಿ ಅದು ಅಂತ ಮುಂದೆ ಅವೇ ಹೋಗ್ಬಿಟ್ಟು ಡಾಕ್ಟರ್ ಹೋಗ್ತಾರೆ, ಇನ್ನು 1 ದಿವಸ ಅವಧಿ ಆಗ್ಬೋದು, ಅವಾಗ ಕೊಡ್ತಾರೆ ಕಮ್ಮಿ ಆಗುತ್ತೆ. ಡಾಕ್ಟರ್ ಡಾಕ್ಟರ್ ಅವ ನಂಬಿಕೆ ಕೊಡ್ತವ್ರನ್ನಾಗ ಅಪನಂಬಿಕೆಯಿಂದ ನಂಬಿಕೆ, ನಂಬಿಕೆಯಲ್ಲಿ ಅಪನಂಬಿಕೆ, ನಂಬಿಕೆಯಲ್ಲಿ ಅಪನಂಬಿಕೆ, ಅಪನಂಬಿಕೆಯಲ್ಲಿ ನಂಬಿಕೆ. ಕಾಶಿ ಒಳಗೆ ಒಬ್ಬ ವಿಶ್ವನಾಥನ ಪೂಜಾ, ಅವನೇ ಪೂಜಾ ಮಾಡಿದ್ರು. ಅವಾಗ ಮುಂಜಾನೆ ಊಟ ಮಾಡಿ ಹೋಗಿ ಹೋಗ್ತಿದ್ದ ಅವನು, ರೂಢಿ ಅವನು. ಹೌದಾ? ರೂಢಿ ಅವನು, ಅವನೇ ಹೋಗಿ ಪೂಜೆ ಮಾಡಬೇಕು. ಅವ 8 ಗಂಟೆಗೆ ಅಲ್ಲಿ ಇರಬೇಕು, ಅದಕ್ಕೆ 6:30 ಗಂಟೆಯಿಂದ 7:30 ಗಂಟೆ ಊಟ ಮಾಡಿ ಹೋಗ್ಬೇಕು. ಅವ ಆ ಗಂಗಾ ನದಿಯ ಆಚೆ ಒಬ್ಬಕ್ಕೆ ಮೊಸರು ತರ್ತಿದ್ರು. ಅದು ನಾವೇ ಬಂದು ಹಿರಿಯ ಮನೆಗೆ ಬಂದು ಇವರು ಮೊಸರು ಕೊಟ್ಟಾಗ ಅವತ್ತು ಮೊಸರು ತಿಂದು ಬರೋ ದಿನ ಮಾಡಿದೆ. 1 ದಿವಸ ಆಕಿ ನೀಟ್ ಹಾಕೊಂಡೆ ಶುಟ್ಟಿ ದೊಡ್ಡ ಗೊತ್ತಾಗುತ್ತೆ. ನಾ 8 ಗಂಟೆಗೆ ಗುಡಿಗೆ ಹೋಗ್ಬೇಕು, ಹಾಗೆ ದೊಡ್ಡ ಇಪ್ಪ ನಾ ಏನು ಮಾಡಲಿ ಇವತ್ತು. ಅವ ಮಿಗ ಒಟ್ಟು ಮಂದಿ ಕೂಡಲೇ ತಗೊಂಡು ಡೇಟ್ ಆಗಿ ಮಾಡಿಬಿಟ್ಟ ಅಂದ್ಬಿಟ್ಟ. ಇವ ಏನೋ ಸುಮ್ಕಿರ್ಬೇಕಿಲ್ಲ, ದಿನ ನೀನು ಇದ್ರಾಗ ಬರ್ತೀವಿ ನಾವು ನಾವನ್ಯಾಗ. ಹೌದ್ರಿ, ನಾವನೇ ಯಾಕೆ ಬರ್ತೀವಿ? ವಿಶ್ವನಾಥ ಹೆಸರು ಹೇಳಿ ವಿಶ್ವನಾಥ ವಿಶ್ವನಾಥ ಅಂದ್ಬಿಡು, ನಡ್ಕೊಂತ ಬಂದ್ಬಿಡ್ತೀನಿ ನೀರ್ ಮ್ಯಾಗ, ನೀರ್ ಮ್ಯಾಗ ನಡ್ಕೊಂತ ಬಂದ್ಬಿಡ್ತೀನಿ ಅಂತ. ಆಯ್ತಪ್ಪ ಆಯ್ತಪ್ಪ ಅಂತ ಮರುದಿವಸ ದಿನ 6:30 ಬರೋಕ್ಕೆ ಒಂದು 6ಕ್ಕೆ ಬಂದ್ಬಿಟ್ಟು, ಯಾಕೆ ಒಂದು ಬಂದ ಯಪ್ಪ ಮತ್ತೆ ನೀನು ಹೇಳ್ತೀನಿ, ನೀನು ವಿಶ್ವನಾಥ ವಿಶ್ವನಾಥ ಅನ್ನೋ ನೀನು ನಡ್ಕೊಂತ ಬರ್ತೀನಿ. ನಾವು ನಡ್ಕೊಂತ ಬಂದೆ ಆಡಿದ ಅನ್ನವ, ಸುಳ್ಳು ಹೇಳಕತ್ತೀನಿ ನೀವು ಅಂದವ, ಸುಳ್ಳು ಹೇಳ್ತೀನಿ ಅಂದ. ಎಲ್ಲ ಇಟ್ಬಿಟ್ಟು ನೀ ಹೇಳ್ದಂಗ ನಾ ಮಾಡಿದೇನಪ್ಪ ಅಂದ. ನಡಿ ಹಾಕ ನೋಡೋಣ ಹೋದ. ಹಂಗಾಗಿ ನೀವು ಹೋಗಿ ನೋಡೋಣ ಅಂತ ಆಕೆ ಯಪ್ಪ ವಿಶ್ವನಾಥ ತಂದೆ ಅಂದ್ಕೊಂಡು ನಡ್ಕೊಂತ ಬಿಟ್ಟು ಗಾಬರಿ ಬಿತ್ತವ. ಇವನ ನಾ ಸುಮ್ಮನೆ ಹೇಳುವಂಗೆ ಹೇಳಿನಿ, ಖರೇನ ಮಾಡಿಬಿಟ್ರಲ್ಲ. ತಡಿ ನೋಡು ನಾನು ಅಂದ್ಕೊಂಡು ಹಿಂಗ ಪಂಚೆ ಎತ್ತದ ಕಟ್ಕೊಂಡ ವಿಶ್ವನಾಥ ವಿಶ್ವನಾಥ ಅಂತ ಡಬಕ್ ಮುಳಿಬಿಟ್ಟ. ಇವನೇ ಹೇಳಿದ್ದ, ಆಕೆ ನಡ್ಕೊಂತ ಹೋದ್ಲು, ಇವು ಹೇಳಿದವ ಮುಳಿದ. ಏನಾಗ್ತಿದೆ, ಆಕೆ ನಂಬಿದ್ಲು, ಇವಾಗ ತಾನು ಹೇಳಿದ ಮೇಲೆ ತನಗ ನಂಬಿರ್ಲಿಲ್ಲ. ನಂಬಿಕೆ ಅನ್ನೋದು ಪರಮ ದಿವ್ಯ ಅಸ್ತ್ರ. ಯಾವುದೇ ಗುಳಿಗೆ ತೋರಿ, ಯಾವುದೇ ಔಷಧ ತೋರಿ, ಯಾವುದೇ ಡಾಕ್ಟರ್ ಕೂಡ ತೋರಿ, ಹೇತಿರಲಿ ಗಂಡು ನಂಬಬೇಕು, ಗಂಡ ಇರಲಿ ಹೇತಿ ನಂಬಬೇಕು. ಸುಮ್ಮನೆ ಅನುಮಾನ, ಸುಮ್ಮನೆ ಸಂಶಯ ಬಂದ ಕೂಡ ಚೆಕ್ ಮಾಡ್ತಾರೆ ಹೇತಿ. ಹೌದಾ? ಹೋಗಿ ಮುಂದೆ ಚೆಕ್ ಮಾಡಿ ಕಳಿಸೋದು. ಭಾಳ ವಿಚಿತ್ರ ವಿಚಿತ್ರ ಮಕ್ಕಳು ಇರ್ತಾರೆ, ಭಾಳ ವಿಚಿತ್ರ ವಿಚಿತ್ರ ಕನಸು ಇರ್ತಾರೆ. ಒಬ್ಬರ ಮ್ಯಾಗ ಒಬ್ಬರು ನಮ್ಮ ಒಬ್ಬರ ಮನೆಗೆ ಹೋಗಿದ್ದು ನಾನು ಗೊತ್ತಿದ್ದೀರ ಗುರುಡಿ ಏನು ತೊಗೊಂತೀರ ಅದು ಕೇಳಿದ್ರು. ಅವಾಗ ಒಬ್ಬರು ಯಾರೋ ಬಂದರು,
ಅವಾಗ ಹೆಂಡತಿ ಕೇಳಿದೆ, ನಿನ್ನೆ 5,000 ಕೊಟ್ಟಿದ್ದು ಇಟ್ಕೊಳಕ ತುಂಬ ಅವ್ರು ಕೊಡ್ಬೇಕಾಗಿತ್ತು, ತುಂಬ ಮುಂದೆ ಕೊಡ್ತೈತಿ ಮತ್ತೆ ಎಲ್ಲಿ ಸುಂತ್ಕೊಂತವ. ಅವಾಗ ನಾಯನ ಈಕೆ ಯಾರು ಅಂತ ಕೇಳಿ ನಾನು ಹೇಳ್ತೀವಿ ಸರ್, ಮತ್ತು ನೀನು ಹೇಳ್ತಿ ಅಂತಿ ಮತ್ತು ತಂದು ಕೊಟ್ಟಾಳ ಮತ್ತು ಎಲ್ಸಾಗತ್ತೀವಿ ಮಾಡ ಅಂತಂದ. ನೀನು ಹೆಚ್ಚಿನ ನನಗಿಲ್ಲ ಅಂತಂದು ಗುರುಗಳ ಈಗಿನ ಕಾಲ ಯಾರು ನಂಬರ್ಲಿ ಗುರುಗಳ ಅಂತ ಅದಕ್ಕೆ ಎನಿಸ್ತ. ಅಂದ್ಯ ನೀನು ಯಾರನ್ನು ನಂಬಾರ್ದು ನೀ ಅಂತೀಯದ, ನೀನು ಹೇಗೆ ನಿನ್ನ ನಂಬ್ಯಾಳ, ಅದು ನೀ ಯಾಕೆ ನಂಬಿಲ್ಲ. ನೀ ರಾತ್ರಿ ಮಕ್ಕೊಂಡ ಕುತ್ತಿಗೆ ಸಿರಿಯ ಮಾಡ್ತೀಯ ಅಂತ. ನೀ ರಾತ್ರಿ ಮಕ್ಕೊಂಡಾಗ ನಿನ್ನ ಕುತ್ತಿಗೆ ಸಿಗ್ತಪ್ಪ ಏನು ಮಾಡ್ತೀಯ ವಿಚಿತ್ರ. ನಾನು ಒಂದು ಮಾತು ಅಂದಿಲ್ಲ, ಮರುದಿವ್ಸ ಎತ್ಕೊಂಡು ಮುಕ್ಕೊಂಡು ಬಿಟ್ಬಿಟ್ಟ. ಗುರುಗಳಿಗೆ ಏನು ಹೇಳಿ ನಮ್ಮ ಗಂಡನ ಮುಂದೆ ಅವ ಹೆಂಡತಿನ ನಂಬಿದ್ದಿಲ್ಲ, ಆಗ ನನ್ನ ಮಾತು ನಂಬಿದವ. ಹಿಂಗ ನಮ್ಮ ಜೀವನದೊಳಗ ನಂಬುಗೆ ಅಪನಂಬುಗೆ ಭಾಳ ಕೆಲಸ ಮಾಡ್ತಾರ. ಎಲ್ಲಿ ನಂಬ್ತೀರಿ ಅಲ್ಲಿ ಫಲ. ಅದಕ್ಕೆ ಏನು ಹೇಳ್ತಾರ, ಶ್ರದ್ಧಾವಾನ್ ಲಭತೆ ಫಲಂ, ಶ್ರದ್ಧಾವಾನ್ ಲಭತೆ ಫಲಂ. ತಿರುಪತಿ ತಿಮ್ಮಪ್ಪ ಹೋಗ್ತೀರಿ ಹೌದಾ, ಶಬರಿಮಲ ಅಯ್ಯಪ್ಪ ಹೋಗ್ತೀರಿ, ಅದು ದೇವರಾಧಾರ ಅಂತ ಹೋಗ್ತೀರಿ ಅವರೇ, ಅತಿ ಅಸೀಮ ವಿಶ್ವಾಸದಿಂದ ಹೋಗ್ತೀರಿ ಅವನಿಗೆ. ಅಲ್ಲಿ ಹೋದಾಗ ಯಾವ ದೇವರಂತಂದ್ರೆ ಕಲ್ಲದ ನೀವ ಅಂದ್ರೆ ಕಲ್ಲ. ನಂಬಿದವರಿಗೆ ಅವ ದೇವರು, ನಂಬದವರಿಗೆ ಅವರು ಕಲ್ಲು. ಯಾರೋ ನಿಮ್ಮ ಮಕ್ಕಳಾಗ ಮಾತ್ರ ಕೊಡ್ತಾರ, ಔಷಧ ಕೊಡ್ತಾರ, ನಂಬಬೇಕು. ನಂಬಿ ಮಾಡಿದವರಿಗೆ ಮಾತ್ರ ಫಲ ದೊರಕುತ್ತ. ತೀರ್ಥದೊಳಗ ತೀರ್ಥ ಕೊಡ್ತಾರ, ಗುರಿ ಗೊತ್ತಿಲ್ಲ, ತೀರ್ಥ ಕೊಡ್ತಾರೆ, ಭಕ್ತಿ ತಗೊಂತೀರಿ, ಇದು ಮಾಡ್ತೀರಿ, ನಿಮ್ಗೆ ನಂಬಿಕೆ ಬರೋದಿಲ್ಲ, ನಾವು ನೀರು ಕೊಡ್ತಾನೆ, ನಾವು ಹೆಲ್ಪ್ ಮಾಡ್ಬೇಕು, ಉಚ್ಕೊಳ್ಳೋದು ಅವ್ನ ಮಟ್ಟಿಗೆ ನೀರಾದ, ಇವ್ರ ಮಟ್ಟಿಗೆ ತೀರ್ಥ. ಒಂದು ಮಂತ್ರ ಕೊಡ್ತೀನಿ ನಿಮ್ಗೆ, ಒಂದು 2 ಮಂತ್ರ ಹೇಳ್ತಾರ, ಇದಕ್ಕೆ ಹೇಳೋದು ಕಮ್ಮಿ ಆಗುತ್ತೆ, ಟನ್ನೋ ಕಮ್ಮಿ ಆಗುತ್ತೆ ಮಂತ್ರ ಅಂತ, ಕಮ್ಮಿ ಆಗುತ್ತಿಲ್ಲ ಅವ್ರಿಗೆ. ಮತ್ತೊಬ್ಬರಿಗೆ ಕೊಡ್ತೀರಿ ಕಮ್ಮಿ ಆಗುತ್ತೆ. ದೇವ್ ನಿಮ್ಮ ಮಂತ್ರ ಕೊಟ್ಟಿಲ್ಲ ಕಮ್ಮಿ ಆಗ್ತೀವಿ ಅಂತಾರ. ಪೂರ ನಂಬಿದ್ದಕ್ಕೆ ಗುರುಗಳ ಮ್ಯಾಗ ನಂಬಿಕೆ ಅದ, ಗುರುಗಳು ಹೇಳಿದ್ರು, ಮಂತ್ರ ಮ್ಯಾಗ ನಂಬಿಕೆ ಅದ, ವರ್ಕ್ ಆಗ್ತದೆ. ಮಂತ್ರ, ತೀರ್ಥ, ದೇವರು, ಗುರುಗಳು, ಡಾಕ್ಟರು, ಇವರು ಜ್ಯೋತಿಷಿ, ಇವ್ರ ಮೇಲೆ ಎಷ್ಟು ಶ್ರದ್ಧೆ ಇಡ್ತೀರಿ ಅಷ್ಟು ಫಲ ತೋರ್ತದ. ನಂಬಿಲ್ಲ, ನೋ ಯೂಸ್. ಅದಕ್ಕೆ ನಂಬಕ್ಕಲ್ಲಿ ನಂಬ್ರಿ ಆದ್ರೆ ಇಷ್ಟು ನಂಬಿದ್ರು ಮತ್ತೊಂದು ಅಪನಂಬಿಕೆ ಸ್ಟಾರ್ಟ್. ಸಾಧ್ಯವೇ ಇಲ್ಲ, ಪೂರ್ಣ ನಂಬುವುದಕ್ಕೆ ಸಾಧ್ಯವೇ ಇಲ್ಲ. ಯಾರು ಪೂರ್ಣ ನಂಬ್ತಾರ ಅವ್ರಿಗೆ ಫಲ ಅದ. ದ್ರೌಪದಿ, ಮಹಾಭಾರತ ದ್ರೌಪದಿ ಸೀರೆ ಸೆರೆ ಕಟ್ಟಿದ ದುಶ್ಯಾಸನ, ಆಕಿ ಒಟ್ಟ ಒಂದೇ ಇಟ್ಕೊಂಡು ಕೃಷ್ಣ ಕೃಷ್ಣ ಅನ್ನಕತ್ತಾಳ. ಆಕೆಗೆ ಇನ್ನೂ ಕೃಷ್ಣ ಮೇಲೆ ನಂಬಿಕೆನೇ ಇಲ್ಲ. ಯಾಕಂದ್ರೆ ನನ್ನನ್ನು ಕಾಪಾಡ್ಕೊಳ್ಳಬಲ್ಲೆ ಹತ್ತಿಕೊಂಡು ಶರಕ್ಕೆ ಹಿಡಿದಾಳ, ಗಂಟು ಹಿಡ್ದ ಆಕೆ. ಹೌದಾ, ಯಾವಾಗ ಅವ್ರು ಜೋರು ಜಗ್ಗಿದ ಲಾಸ್ಟ್ ಇನ್ನೊಂದು ಸುತ್ತಿತ್ತು, ಅವಾಗ ನಾನು ಮುಗಿದ ಕತೆ ಎತ್ಕೊಂಡು ಕೈ ಬಿಟ್ಟು ಕೈ ಎತ್ತಿದ್ದು ಕೃಷ್ಣ ಅಂದ್ರೆ ಬಂದ್ಬಿಟ್ಟ. ಅವನು ಎಲ್ಲಿ ಮಠ ಅಪನಂಬಿಗಿಂತ ಅವನಿಗೆ ಕೃಷ್ಣ ಬರ್ತಾನೆ ಇಲ್ಲ, ಅಪನಂಬಿಕೆಯಿಂದ ಕೇಳಿದ್ದಕ್ಕೆ ಈ ಪೂರ ನಂಬಿದ್ದಾಗ ಬಂದ್ಬಿಟ್ಟ. ಹಂಗ ಅಂತ ನೆನಪಿಡ್ರಿ. ಮಂತ್ರದಿಂದ ನೀರು ಸಹಿತ ತೀರ್ಥ ಆಗ್ತದ. ಮಂತ್ರದಿಂದ ಉಣ್ಣೋ ಅನ್ನ ಪ್ರಸಾದ ಆಗ್ತದ. ಊಟ ಮಾಡ್ತಿರ್ತಿರಲ್ಲ, ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಊಟ ಮಾಡಿ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಂ ಆಶ್ರಿತಃ ಪ್ರಾಣಾಪಾನ ಸಮಾಯುಕ್ತಂ ಪಚಾಮ್ಯನ್ನಂ ಚತುರ್ವಿಧಂ. ಮಗನೇ, ನೀ ಏನು ಊಟ ಮಾಡ್ತಿ? ಕರಿಗಡಬು, ಕಾದ್ನಿಕಾಯಿ, ಅದು ಇದು, ಸ್ಯಾಂಡಿಗೆ, ಹಪ್ಪಳ, ಏನು ಊಟ ಮಾಡ್ತಿ? ನಿನಗೆ ಊಟ ಮಾಡೋದು ಅಷ್ಟೇ ಕರ್ತವ್ಯ, ಪಚನ ಮಾಡೋನು ನಾನಂತ ಪ್ರಶ್ನ. ಹೌದು, ಊಟ ಮಾಡ್ತೀರಿ, ಕರಗಿಸ್ತೀರ ನೀವು ಒಳಗೋಗಿ. ಗ್ರ್ಯಾಂಟ್ ಮಾಡೋರು ಯಾರು? ಶಕ್ತಿ ಕೊಡೋರು ಯಾರು? ನಾನಂತಲ್ಲ ಕೃಷ್ಣ. ಗೊತ್ತ, ಮಂತ್ರಗಳ ನಂಬಿಕೆ ಹೇಳಿದೆ, ಗುರುಗಳು ಹೇಳ್ತಾರ, ಅದ್ರ ಮೇಲೆ ನಂಬಿಕೆ ಹೇಳಿದೆ. ನಿಜವಾಗ್ಲೂ ಹೇಳ್ತೀನಿ, ಅಹಂ ವೈಶ್ವಾನರೋ ಭೂತ್ವ ಈ ಮಂತ್ರ ಹಂಡಬೇಕಾರೆ ಅದ್ರಾಗ ವಿಷ ಇದ್ರೆ ಸಹಿತ ಕಾರ್ಯ ಕೊಡ್ತದೆ. ಅದು
ಅದ್ಭುತ ಇದೆ. ನಂಬಿಕೆ, ನಂಬಿಕೆ ಇದ್ದವಂಗ ಬದುಕಿಲ್ಲ. ಅದಕ್ಕೆ ಬಸವಣ್ಣವರು ನಂಬರು ನೆಚ್ಚರು ಬರಿದೇ ಕರೆಬರವು, ನಂಬರು ನೆಚ್ಚರು ಬರದೇ ಕರೆಬರವು, ನಂಬಲರಿಯದೆ ಲೋಕದ ಮನುಜರು, ನಂಬಲರಿಯದೆ ಲೋಕದ ಮನುಜರು, ನಂಬದೆ ನೆಚ್ಚದೆ ಬರಿದೇ ಕರೆದರೆ ಕೊಂಬೆಯ ಮೇಟೆಯ ಕೂಗೆಂದ ನಮ್ಮ ಕೂಡಲ ಸಂಗಮ ದೇವ. ನಂಬೋದಿಲ್ಲ ಜಗತ್ತಿನ ಮಂದಿ, ಮತ್ತೆ ನಂಬದಂಗೆ ಮಾಡ್ತಾರ, ನಂಬದಂಗೆ ಮಾಡ್ತಾರ, ನಂಬೋದಿಲ್ಲ, ನಂಬದಂಗೆ ಮಾಡ್ತಾರ, ನಂಬಿರುವುದಿಲ್ಲ. ದೇವ್ರನ್ನ ನಂಬಿದಂಗೆ ಮಾಡ್ತೀರಿ ನೀವು. 4 ಮಂದಿಗೂ ತೋರಿಸ್ಬೇಕು. ನಾವು ಭಕ್ತಿ ಅಂದ್ರೆ ಮಂದಿಗೂ ತೋರಿಸ್ಬೇಕಲ್ಲ. ಮಹಾನ್ ದೇವ್ರನ್ನ ನಂಬಿದವ ಅಂತ ತೋರಿಸ್ತೀರಿ, ಒಳಗೆ ನಂಬಿಕೆ ಇಲ್ಲ. ಆ ಥರ ಸಂಪೂರ್ಣ ನಂಬ್ರಿ, ಗುರುಗಳು ನಂಬ್ರಿ, ಜ್ಯೋತಿಷಿಗಳು ನಂಬ್ರಿ, ವೈದ್ಯರನ್ನು ನಂಬ್ರಿ, ಔಷಧಿ ನಂಬ್ರಿ, ಮಂತ್ರ ನಂಬ್ರಿ, ತೀರ್ಥ ನಂಬ್ರಿ, ತೀರ್ಥಕ್ಷೇತ್ರ ನಂಬ್ರಿ. ಎಷ್ಟು ನಂಬ್ತೀರಿ ಅಷ್ಟು ಅದ್ಭುತ ಚಮತ್ಕಾರ. ನೀವು ನೋಡಿದ್ರಿ, ತಿಳಿದು ನೋಡಿರ್ಬೇಕಾದ್ರೆ ಜಗತ್ತಿನ ಜನ ಎಲ್ಲ ಮಾಡೋದು ನೋಡಿರ್ತಾರೆ, ಹುಚ್ಚರಿಸುತ್ತೀವಿ, ಶಾಣ್ಯರಾಗಿರ್ತೇವೆ. ಆದ್ರೆ ಆ ಹುಚ್ಚದೊಳಗೆ ಭಕ್ತಿ ಅದ, ಆ ಭಕ್ತಿಯೊಳಗೆ ಶಕ್ತಿ ಅದ. ಹುಚ್ಚದೊಳಗೆ ಭಕ್ತಿ ಅದ, ಆ ಭಕ್ತಿಯೊಳಗೆ ಶಕ್ತಿ ಅದ. ಇಡೀ ಜಗತ್ತಿನ ಜನ ನೀವೇನು ತಿಳ್ಕೊಂಡ್ರಿ, ದೊಡ್ಡ ನಾ ವಿವೇಕಿ ಅದೀನಿ, ನಾನು ತಿಳ್ಕೊಂಡ ಬಂದೀನಿ, ಇವರೆಲ್ಲ ಹುಚ್ಚುಗಳು ಮಕ್ಕಳು ಅಂತ ತಿಳ್ಕೊಂಡ್ರಿ ನೀವು. ನಾವು ನೀವೇ ಹುಚ್ಚರಿದ್ದೀರಿ. ಮುಗ್ಧತನ, ಇನೋಸೆನ್ಸಿ ಅಂತೀವಿ ನಾವು. ಆ ಮುಗ್ಧತನದೊಳಗೆ ಅತ್ಯಂತ ಶಕ್ತಿಶಾಲಿ ಇದು ಅಂತ ಗೊತ್ತಾಗ. ಆದ ಕಾರಣ ಇಲ್ಲೇನು ಇರ್ತಿರಲ್ಲ, ಮನಸ್ಸಿನೊಳಗೆ ಅವಿಶ್ವಾಸವನ್ನು ತಡಿತಾರೆ. ಬೇಗ ಗುಣ ಆಗಬೇಕಪ್ಪ ಅಂದ್ರೆ ನಾನು ಹೇಳ್ದಂಗೆ ಮಾಡ್ರಿ. 10 ದಿವಸ ಕಮ್ಮಿ ಆಗೋದು 5 ದಿವಸಕ್ಕಾಗುತ್ತೆ, 5 ದಿವಸ ಕಮ್ಮಿ ಆಗೋದು 2 ದಿವಸಕ್ಕೆ ಕಮ್ಮಿ ಆಗುತ್ತೆ. ನಂಬಿಕೆ ಇಲ್ದಂಗೆ ಮಾಡಿದ್ರಪ್ಪ ಅಂದ್ರೆ ಇವರು ಬೇರೆ ಹೊಡ್ಕೊಂಡ್ರೆ ಸಹಿತ ಕಮ್ಮಿನ ಆಗೋದು. ಮತ್ತೊಂದು ಕಂಪ್ಲೇಂಟ್ ಕೊಟ್ಟು ಹೋಗ್ತೀರಿ, ಬಂದಿವ್ರಿ 15 ದಿವಸ ಇರ್ತೀರಿ, ಏನು ಕಮ್ಮಿನ ಅನ್ಸೋದ್ರಿ ಅಂತಂದ್ರೆ ಕಾರಣ ಅವರಲ್ಲ, ಕಾರಣ ಆಶ್ರಮ ಅಲ್ಲ, ಕಾರಣ ಥೆರಪಿಸ್ಟ್ ಅಲ್ಲ, ನೀವೇ ಕಾರಣ. ನಿಮ್ಮ ಮನಸ್ಸಲ್ಲಿ ಒಂದು ದೆವ್ವ ಹೋಗಿಟ್ಟಿರಲ್ಲ, ಅದು ತಡೀತಿರೋದು. ನಿಮ್ಮ ಮನಸ್ಸಲ್ಲಿ ಒಂದು ಅಪನಂಬಿಕೆ ಅಂತ ಭೂತ ಇಟ್ಕೊಂಡ್ಬಿಟ್ಟಿರಲ್ಲ, ಅದು ಎಲ್ಲಿ ಮಟ್ಟ ಹೋಗುತ್ತಿಲ್ಲ, ಕಮ್ಮಿ ಆಗುತ್ತಿಲ್ಲ. ನಂಬ್ರಿ, ಮಂತ್ರ ನಂಬ್ರಿ. ಯಾರೋ ಒಂದೇನು ಹೇಳಿದ್ರು, ಪ್ರಾರ್ಥನಾ ಮಾಡಿ ಬಂದು ನಂಬ್ತೀರ. ಕೆಲವೊಂದನ್ನು ನಂಬದಂಗೆ ಮಾಡ್ತೀರಿ, ಕೆಲವೊಂದನ್ನು ಅಪನಂಬಿಕೆ ಮಾಡ್ತೀರಿ. ಯಾಕಂದ್ರೆ ಬದುಕು ಅನ್ನೋದು ನಂಬಿಕೆ ಬಂತು ಅಪನಂಬಿಕೆಯಿಂದ ಕೂಡಿದ. ನಾನು ಹೇಳಿಲ್ಲ ನೆಗೆಟಿವಿಟಿ ಆ್ಯಂಡ್ ಪಾಸಿಟಿವಿಟಿ ಅಂತ ತಿಳ್ಕೊಂಡು. ಕಾರಣ ಇಲ್ಲಿ ನಾನು ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ, ನೀವು ನಂಬಲೇಬೇಕು, ನಂಬಲೇಬೇಕು. ಸಂಪೂರ್ಣ ನಂಬ್ರಿ, ಅರೆ ಬರೇ ನಂಬಬೇಡ, ಅರೆ ಬರೇ ನಂಬಬೇಡಿ. ನಂಬಲಿಗೆ ಎಷ್ಟು ಅಗಾಧ ಶಕ್ತಿ ಅದಪ್ಪ ಅಂದ್ರೆ ನೀವು ಕಾಂಟ್ ಇಮ್ಯಾಜಿನ್ ಇಟ್. ಕಲ್ಪನಾ ಮಾಡ್ಕೊಳಿಕ್ಕೆ ಆಗೋದಿಲ್ಲ, ಊಹೆ ಮಾಡ್ಕೊಳಿಕ್ಕೆ ಆಗೋದಿಲ್ಲ, ಅಷ್ಟು ಅಪರಂಪಾರ ಶಕ್ತಿ ಅದು. ಒಬ್ಬ ಯಾರೋ ಸಿನಿಮಾ ನೋಡೋಕೆ ಹೋಗಿದ್ದ, ಕಾಂತಾರ ಪಿಕ್ಚರ್ ನೋಡೋಕೆ ಹೋಗ್ಯಾನ. ಅವಾಗ ಮನೆಯವರೆಲ್ಲರೂ ಹೋಗ್ಯಾರ. ಅವಾಗ ಇದ್ದಕ್ಕಿದ್ದಂತೆ ಹೊಟ್ಟೆ ಬಂದ್ಬಿಡ್ತು, ಅಜ್ಞಾನಕ್ಕೆ ಹೊಟ್ಟೆ ಹಿಡ್ಕೊಂಡು. ಈಗ ಅವನ ಹೊರಗೆ ಹಾಕಿದಂತ ನಂಗೆ ಮಗಲು ಕೂತ ಬಿಡಾಗ್ತಾ ಇಲ್ಲ. ಮತ್ತು ಹೊರಗೆ ಹೋಗಿ ನಮಗೂ ಡಿಸ್ಟರ್ಬೆನ್ಸ್ ಆಗುತ್ತೆ, ಇವ್ನು ದವಾಖಾನೆ ತೋರಿಸ್ಬೇಕು. ಅಯ್ಯೋ ಅದು ಕೂಡ ಮಗ್ಲು ಅವರು ಇನ್ನೂ ಸಿನಿಮಾ ಶುರು ಆಗಿದ್ದಿಲ್ಲ. ಸಿನಿಮಾ ಶುರು ನಡೆದಾಗ ಹಾಗೆ ಮನುಷ್ಯ ಸುಮ್ಮನೆ ಸ್ವಭಾವ ಹೊಟ್ಟ ಕೆಟ್ಟ ಬೇರೆ ಕಾರ್ಯ ಮಾಡ್ತಾನೆ. ಈಗ ಯಾರು ಎಲ್ಲಿಂದ ಬಂದಿರಿ ಹೀಗೆಲ್ಲ ಕೇಳು ಕೂರ್ಚಲ್ಲ. ಹಿಂಗೆ ಕೂತು ಕಾಲು ಬಿಡೈತಿ. ಈಗ ಯಾರು ಹಿಂಗೆ ಹೊಡೆದು ಸಿಟ್ಟಿಗೆ ಅದು ಸಾರಿ ಅಂತ ಹೋಗಿ ಅಂತಂದ್ರೆ ನೀವೇನು ಅಂದ್ರೆ ನಾವು ಡಾಕ್ಟರ್ ಅಂತ ನಾವು ಹಿಂಗೆ ನಾವು ಅವಾಗ ಆ ಹೇಳಿದ ನೆನಪು ಬಂತು. ಅವಾಗ ಇಮಿಡಿಯೇಟ್ಲಿ ಸರ್ ನಮ್ಮ ಯೋಗ ಹೊಟ್ಟೆ ಬೈಕಿರುತ್ತೆ ಸರ್, ಅದಕ್ಕೆ ಏನು ಮಾಡ್ತೀರಿ ಸ್ವಲ್ಪ ಏನಾರ ಗುಳಿಗೆ ಕೊಡೋದು. ಅವಾಗ ಡಾಕ್ಟರ್ ವಿಚಾರ ಮಾಡಿದ. ಅವ ಒಳಗೆ ಬರೋಕೆ ಬಂದ, ಆ ಬಾಗಿಲಿಗೆ ಸಿಕ್ಕು ಅವ್ನ ಅಂಗಿ ಗುಂಡು ಇರ್ತದೆ, ಅದಕ್ಕೆ ಅಂಗಿ ಗುಂಡು ಇದು ಚೀಪ್ ಅಂತ ಹೇಳಿ, ಚೀಪ್ ಅಂತ ಕೊಡೋದು ಹೇಳಿ ಮಾಡ್ಕೊಂಡು. ಅವಾಗ ನಾವು ಹೇಳಿದ್ರು ಡಾಕ್ಟರ್ ತರಗಿದ್ದ ಅದಕ್ಕೆ ಗುಳಿಗೆ ಕೊಟ್ಟದ ಚೀಪ್ ಅದು ನಾವು ಹೊಟ್ಟೆ ಕಮ್ಮಿ ಬರ್ತದೆ. ಆಗ ಮತ್ತೆ ನಾವು ಹಳ್ಳಿ ಚಿಕ್ಕುಡಿಗೆ ಬಂದು ನಾವು ಒಳಗೆ ಕೊಡ್ಬೇಕು ಬಂದ ನಾನು ಹೇಳ್ತೀನಿ ನಿಮಗೆ 5 ನಿಮಿಷ ಹೊಟ್ಟೆ ಕಮ್ಮಿ ಆಗಿರ್ತದೆ. ಅದು ಗುಳಿಗೆ ಅದು ಗುಂಡಿ ಗುಳಿಗೆ ಟೈಪ್ ಗುಂಡಿ ಇತ್ತ, ಗುಂಡಿ ಇತ್ತಂತ ಅದು ಚಿಪ್ ಬಂದು ಕುಂತಾವ. 2-3 ಚಿಪ್ಪಿದ್ ಕೂಡ ಹೋಗ್ಬಿಡ್ತಂತ ನಾವು ಹೊಟ್ಟೆ.
ಅಂದ್ರೆ ನಾವು ಹೊರಗೆ ಹೋದಂತ ಹೊರಗೆ ಹೋದ್ ಕೂಡ ಇನ್ನು ನೀನು ಯಾಕೆ ಕೊಡೋದು ಕೂಡ ಇಲ್ಲ ನಾನು ಹಂಗೆ ಗುಂಡಿ ಅಂತ ಹೌದಾ. ಅದಕ್ಕೆ ನಿಮಗೆ ಗೊತ್ತಿರಲಿ. ಈಗ ನಿಮ್ಗೆ ಎಷ್ಟೋ ಮಂದಿಗೆ ನಾವೇನು ಔಷಧಿ ಕೊಡ್ತೀವಿ, ಈಗ ನಮ್ಮಲ್ಲಿ ಪದ್ಧತಿ ಅದು, ನಾವೇನು ಔಷಧಿ ಕೊಡ್ತೀವಿ ಡಿಸ್ಕ್ಲೋಸ್ ಮಾಡೋಂಗಿಲ್ಲ, ಹೇಳುವಂಗಿಲ್ಲ ಅಂದ್ಕೊಂಡು ನಾವು ಈಗ ಇವರೆಲ್ಲ ಹೊಸ ಮೆಡಿಸಿನ್ಸು ಪ್ರಯತ್ನ ಮಾಡ್ತಾರೆ, ಕೊಡ್ತಾರೆ. ಬಟ್ ನಾವು ಎಲ್ಲ ತಯಾರು ಮಾಡ್ತಿದ್ವಿ. ಕಾಮನೆ ಆದ್ರೆ ಕೆಲವು ಇದು ಆದ್ರೆ ಅದರ ಒಂದು ಹೇಳ್ತೀನಿ, ಹೇಳಬಾರ್ದು ಅಂತ ಹೇಳ್ತೀನಿ. ಹೌದಾ, ಹೇಳ್ಬೇಕು ಹೇಳ್ಬಾರ್ದು ಗೊತ್ತಾಗೋದು ಇರಲಿ. ಒಂದು ಬೆಳೆದಾಗ ಒಂದು ತಗಣಿ ಹಾಕಿಕೊಟ್ಟಿರ್ತಾವ, ಬೆಳೆದಾಗ ಒಂದು ಅದು ಅದು ಐತಿ, ಅದು ಮೆಡಿಸಿನ್ ಐತಿ. ತಗಣಿಯೊಳಗೆ ಮೆಡಿಸಿನ್ ಅದ, ಪಾರಿವಾಳದ ಮರದೊಳಗೆ ಔಷಧಿ ಅದ, ತಗಣಿ ಬಾಲಿ ಇದ್ರೊಳಗೆ ಹಿಕ್ಕಿಯೊಳಗೆ ಔಷಧಿ ಅದ. ಹೌದಾ, ಮೊಲದ ಹಿಕ್ಕಿಯೊಳಗೆ ಔಷಧ ಅದ. ಔಷಧಿ ಇಲ್ಲದ ಸೃಷ್ಟಿ ಇಲ್ಲ. ಹೌದಾ, ಅದು ಕೊಟ್ಟರು. ಈಗ ಪ್ರಶ್ನೆ ಬರ್ತದೆ, ಏನು ಅವನ ನಂಬಿಕೆ ಇಟ್ಟ, ಇದ್ರೊಳಗೆ ಬೆಲ್ಲದ ಗುಳಿಗೆ ಕೊಟ್ಟ ಅಂತ್ಕೊಂಡು ನಮಗೆ ಇಟ್ಟ, ಮುಂದೆ ಅವ್ನು ಕಮ್ಮಿ ಆಯ್ತು. ಅವಾಗ ಅಲ್ರಿ ಒಂದು 10 ಮಂದಿ ಡಾಕ್ಟರ್ಗಳು ಹೋಗಿದ್ದೆ, ಒಟ್ಟು ಕಮ್ಮಿ ಆಗಿದ್ದ, ಏನ್ರ ಕೊಟ್ರಿ ಬರ ನನಗೆ ಅಂದವ. ಅವೆಲ್ಲ ಹೇಳೋಗಿಲ್ಲ, ದಯವಿಟ್ಟು ಹೇಳ್ರಿ ಮರ, ದಯವಿಟ್ಟು ಹೇಳ್ರಿ ಮರ ಅಂದ. ಹೇಳೋದಿಲ್ಲ ಅಂದ, ದಯವಿಟ್ಟು ಹೇಳೇಬೇಕ್ರಿ ಮರ ಅಂದ. ಅದು ಹೇಳಬೇಕಾ? ಹಂಗಾರ ನೀನು ಕೊಟ್ಟಿದ್ದು ತಗಣಿ ಒಳಗೆ ಹಾಕಿ ಬೆಲ್ಲ ಕೊಟ್ಟಿದ್ದ. ಎಂದೋ ಒಂದು ವಾರ ತಿಂದವ ಕುಡಿದು ಈಗ ಮಾತು ಬರಗೈತ ಅವಾಗ. ತಗಣಿ ಒಳಗೆ ಹೊಡೋದು, ತಗಣಿ ಹೊರತೆ ಅದಕ್ಕೆ ಕೊಟ್ಟಿದೆ ಅಂತ ಹೇಳಿದ್ದಕ್ಕೆ ವಾಯ್ಕಂತ ಮಾತು ಬಂತು. ಹೌದಾ, ಮುಂದೆ ಆ ಡಾಕ್ಟರ್ ಮೇಲೆ ನಂಬಿಕೆ ಹೋಗ್ತದೆ, ಗೊತ್ತಾಗ್ತದೆ. ಅದಕ್ಕೆ ನಂಬಿಕೆ ಎಷ್ಟು ಇರ್ತದೆ, ನಂಬಿದ್ದ ನೀ ತೋಟಿದ್ದ ಕಮ್ಮಿ ಆಗಿತ್ತು. ಈಗ ನನಗೆ ಸ್ಟಾರ್ಟ್ ಆಗ್ತು, ಅವ ಏನು ಕೊಟ್ಟರು ಕಮ್ಮಿ ಆಗೋದಿಲ್ಲ. ದಿಸ್ ಈಸ್ ಹ್ಯಾಪನಿಂಗ್ ಇನ್ ಅವರ್ ಡೈಲಿ ಲೈಫ್. ಹೌದಾ, ಕಾರಣ ಪ್ರತಿಯೊಂದನ್ನು ನಂಬ್ರಿ, ದೇವರನ್ನು ನಂಬ್ರಿ, ಹೆಂಡತಿನ ನಂಬ್ರಿ, ಮಕ್ಕಳು ನಂಬ್ರಿ, ನೆರೆಹೊರೆ ನಂಬ್ರಿ. ಮೋಸ ಮಾಡೋದು ಅವ್ರ ಗುಣ, ನಂಬೋದು ನಿಮ್ಮ ಗುಣ. ಯಾರು ನಂಬ್ತೀರಿ ಅವ್ರಿಗೆ ಅನಿಸುತ್ತೆ ಅವನ ನಂಬಿದ್ದ ನಾನು ಮೋಸ ಮಾಡಿದೆ ಅಂತ ಅವ್ರಿಗೆ ಅನಿಸುತ್ತೆ, ಫೀಲ್ ಆಗುತ್ತೆ. ಗ್ಯಾರಂಟಿ ಒಂದು ಮೋಸ ಮಾಡ್ತಾನ, 2 ಮೋಸ ಮಾಡ್ತಾನ. ಅವಾಗ ನೀವು ಅದೇ ಮುಕ್ತತನದಿಂದ ನಂಬಿಟ್ರಪ್ಪ ಅಂದ್ರೆ ಅವನ ಮನಸ್ಸು ಹೇಳ್ತದ, ಲೇ ಮಗನ ತಪ್ಪು ಮಾಡಕತ್ತೀರಿ, ಎಷ್ಟು ನಂಬ್ಯಾನ ಕಾರಣ ನಂಬ್ತಿರಲ್ಲ. ಏನು ನಂಬಬೇಕು? ಆಶ್ರಮ ನಂಬ್ರಿ, ಡಾಕ್ಟರ್ ನಂಬ್ರಿ, ಚಿಕಿತ್ಸೆಯನ್ನು ನಂಬ್ರಿ. ಇಲ್ಲಿಂದ ನಾನು ಕಮ್ಮಿ ಆಗೇ ಹೋಗ್ತೀನಿ ಅನ್ನೋದನ್ನ ಅತ್ಯಂತ ಅಪಾರ ನಂಬಿಕೆ ಮಾಡ್ರಿ, ಚಮತ್ಕಾರ ಆಗ್ತದೆ. ಚಮತ್ಕಾರ ಘಟಿಸ್ತದೆ. ನಂಬಿಯೊಳಗೆ ಇರ್ತದ. ನಂಬಿಕೆ ಇರದಿದ್ರ ಅಮೃತ ಕೊಟ್ಟರು ಸಹಿತ ಏನು ಫಲ ಕೊಟ್ಟರು. ಸೊ ಕೆಲವು ದಿವಸ ನೀವೆಲ್ಲ ಇರ್ತಿರಂತಂದ್ರೆ ನಾಳೆನೂ ಇದೇ ಸಮಯಕ್ಕೆ 8 ಗಂಟೆಗೆ 7:30 8 ಗಂಟೆ ಒಳಗೆ ಕೂಡ್ರಿ. ಮತ್ತು ನಾಳೆಗೂ ನಾನು ನಿಮಗೊಂದು ಕ್ಲಾಸ್ ತೊಗೊಂಡಿರೋಂಥ ಸತ್ಸಂಗ. ಇವತ್ತು ನಂಬಿಕೆ ಬಗ್ಗೆ ಹೇಳಿದೆ. ಇದ್ದ ನಂಬಿಕೊಂಡು ಗುರುಗಳು ಹೇಳಿದ್ದನ್ನು ಮಾಡ್ಕೊಂತ ಹೋದ್ರೆ ನಾಳೆಗೆ ಗುರುಗಳು ಒಂದು ಅದ್ಭುತವಾದ ತಂತ್ರವನ್ನು ಹೇಳ್ತಾರೆ, ಅದನ್ನು ಮಾಡ್ಕೊಂತ ಹೋಗ್ರಿ. ಬಟ್ ನಂಬಬೇಕು. ಇದು ಒಂದೇ ರೀ, ಎಷ್ಟು ಸರಳ ಅದ, ನಂಬಬೇಕು. ಬಿಲೀವ್. ಇದಕ್ಕೆ ಬಿಲೀವ್ ಥೆರಪಿ ಅಂತಾರೆ. ಬಿಲೀವ್ ಥೆರಪಿ ಗೊತ್ತ? ಬಿಲೀವ್ ಅಂದ್ರೆ ನಂಬಿಕೆ. ಈಗ ಬಿಲೀವ್ ಥೆರಪಿ ಬಂದದ್ದು ಇದು. ಬಿಲೀವ್ ಥೆರಪಿ ಎಷ್ಟು ಥೆರಪಿ ಬಂದ ಗೊತ್ತಿಲ್ಲ. ಕೌ ಕಡ್ಲಿಂಗ್ ಥೆರಪಿ ಅಂತ ಬಂದತಿ. ಕೌ ಕಡ್ಲಿಂಗ್ ಥೆರಪಿ ಅಂತಿಕೊಂಡು ಆಕಳ ತೆಕ್ಕಿ ಬಿಡ್ಕೊಂಡು ಮುಕ್ಕೊಂಡ್ರೆ ಎಷ್ಟು ಹೋಗ್ತಾರ. ಇದು ಅಮೇರಿಕಾದಾಗ ಭಯಂಕರ ಇದು ಜಾಸ್ತಿ ಐತಿ. ಇದು ಮುದ್ದಾಮ ಆಕಳ ತೊಗೊಳಕತ್ತಾರಲ್ಲ ಅಮೇರಿಕಾದಾಗ, ತೆಕ್ಕಿ ಬಿಡ್ಕೊಂಡು ಮುಕ್ಕೊಂಡ್ರೆ. ಯಾಕಂದ್ರೆ ಆಕಳದ್ದು ಪಲ್ಸ್ ರೇಟು, ನಮ್ಮದು ಪಲ್ಸ್ ರೇಟು, ಆಕಳದ ಕಂಪನಗಳು, ಆಕಳದ ಫ್ರೀಕ್ವೆನ್ಸಿಗಳು ನಮ್ಗೆ ಹೀಲಪ್ ಮಾಡ್ತಾವ ಅನ್ನೋದು ಪ್ರೂವ್ ಆಗೈತದು. ಬರೀ ಗೋಮೂತ್ರದ ವಾಸನೆ ಕುಡಿದ್ರೆ, ಸಗಣಿ ವಾಸನೆ ಕುಡಿದ್ರೆ ಎಷ್ಟೋ ರೋಗ ಹೋಗ್ತಾವ. ಗೋಮೂತ್ರ ಕುಡಿದ್ರೆ ಹೋಗ್ತಾವು. ನಿಮ್ದ ಉಚ್ಚಿ ಕುಡಿದ್ರೆ ಹೋಗ್ತಾವು. ನಿಮ್ದ ಉಚ್ಚಿ. ಮನುಷ್ಯನೊಳಗೆ ಪರಮಾತ್ಮ ಅಮೃತದಲ್ಲಿ ವಸ್ತ್ರ ಇಟ್ಟಾನ. ಮನುಷ್ಯನ ಉಚ್ಚಿ, ಮನುಷ್ಯನ ವೀರ್ಯ. ಹೌದಾ, ಹಳೆ ಜೇನುತುಪ್ಪ, ಹಳೆ ಬೆಲ್ಲ, ಹಳೆ ಹುಣಸೆಹಣ್ಣು, ಪರಮ ದಿವ್ಯಾಸ್ತ್ರಗಳಿಗೂ ಎಲ್ಲ ಅನೇಕ ಜನಗಳು ತಲೆ ಮಾಡ್ತಾರೆ. ಹಳೆ ಹುಣಸೆಹಣ್ಣು, ಹಳೆ ತುಪ್ಪ, ಹಳೆ ಜೇನುತುಪ್ಪ, ಹಳೆ ಬೆಲ್ಲ,
ಹೌದಾ? ಅದ್ಭುತ. ಹೌದಾ? ಆದ್ರೆ ನಮಗೆ ಇವೆಲ್ಲ ನಂಬಿಕೆ ಕಳ್ಕೊಂಬಿಟ್ಟಿವಿ ನಾವು. ನಮಗೆ ಕಳ್ಕೊಂಡ್ಬಿಟ್ಟಿವಿ ನಾವು. ಅದಕ್ಕೆ ನಮ್ಮ ಬದುಕು ಹಿಂಗಾಗ್ಯದ. ನಮಗೆ ಕಳ್ಕೊಂಡಿದ್ದಕ್ಕೆ ಹಿಂಗಾಗ್ಯದ. ಹೌದಾ? ಇವತ್ತು ಈ ನಮಗೆ ಕಳ್ಕೊಳ್ಳೋದು ಎಲ್ಲಿಂದ ಬಂದು ಬರ್ತದೆ? ಫಾರಿನಿಂದ ಬಂತು. ಅವ್ರು ಪ್ರತಿಯೊಂದನ್ನು ಜಡ್ಜ್ ಮಾಡ್ತಾರೆ, ಪ್ರತಿಯೊಂದನ್ನು ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅವ್ರದ್ದು ಗುಣ ಅದು. ಹೌದಾ? ಹೆಂಗೆ ಇನ್ವೆಸ್ಟಿಗೇಟ್ ಮಾಡ್ತಾರಪ್ಪ ಅಂತಂದ್ರೆ, ಅವ್ವ ಹಾಯ್ ಮೈ ಸನ್, ಹೀಸ್ ಯುವರ್ ಫಾದರ್ ಅಂತ ಹೇಳ್ತಾಳೆ. ಹಿಂಗೆ ಫಾದರ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾಕಂದ್ರೆ ಆ ಹುಡುಗ ಅವ್ರನ್ನ ನೋಡ್ತಾರೆ ಫಸ್ಟ್, ಅಪ್ಪನ ನೋಡಿದಿಲ್ಲ. ಹೌದಾ? ಬರ್ತದೆ ತಿಳುವಳಿಕೆ ಆಗಿರ್ತ. ಹೀಸ್ ಯುವರ್ ಫಾದರ್ ಐ ಸೇ ಅಂತ ಹೇಳ್ತಾರೆ. ಮಾಮ್ ಇಟ್ ಈಸ್ ಮೈ ಫಾದರ್. ಅವನ ಮಕ್ಕ ಅವ ಅಪನಂಬಿಕೆ ನೋಡ್ತಾನ. ಅಪನಂಬಿಕೆ ನೋಡ್ತಾನ. ಹೆಂಗ ಗೊತ್ತದ? ಯಾಕಂದ್ರೆ ಯಾರಿಗೆ ಹುಟ್ಟ ಗೊತ್ತಿಲ್ಲ. ಯಾಕಂದ್ರೆ ಹೆತ್ತಿಗೆ 7 ಬಂದು ಗಾಟರ್ ಇರ್ತಾರಲ್ಲ, ಅದಕ್ಕೆ ಅಲ್ಲಿ ಸಂಶಯ ಬರ್ತದೆ. ಫಾರಿನ್ ಕಲ್ಚರ್ ಇದು ಇಲ್ಲಿ ಬಂದದ್ದು. ಈಗ ಅದು ನಮ್ಮಲ್ಲಿ ಆದರೂ ಇನ್ನೂ ಬಂದದ್ದು ಅನ್ಸತ್ತ, ನಮ್ಮಲ್ಲಿ ಇನ್ನೂ ಉಳಿದ. ಅದಕ್ಕೆ ಮಾತೃವಾಕ್ಯ ಅಂತಾರೆ, ಪಿತೃವಾಕ್ಯ ಅಂತಾರೆ, ಧರ್ಮವಾಕ್ಯ ಅಂತಾರೆ. ಹೌದಾ? ಧರ್ಮ ಏನು ಹೇಳ್ತದೆ ನಂಬೇಕು, ಗುರು ಏನು ಹೇಳ್ತದೆ ನಂಬೇಕು, ಅವ್ವ ಏನು ಹೇಳ್ತದೆ ನಂಬೇಕು, ಅಪ್ಪ ಏನು ಹೇಳ್ತದೆ ನಂಬೇಕು. ಇವ್ರು ನಂಬಲಿಕ್ಕಪ್ಪ ಅಂತಂದ್ರೆ ನೀವು ಮತ್ತೆ ಬೇರೊಬ್ಬರು ನಂಬಿದ ಸುಳ್ಳು. ಹೌದಾ? ಇವ ನಿಮ್ಮ ಅಪ್ಪ ನಂಬೇಕು, ನಂಬ್ತಾರೆ. ನಮ್ಮಲ್ಲಿ ಪದ್ಧತಿ ಅದ. ಎಸ್ ಈಸ್ ಮೈ ಡ್ಯಾಡ್. ಹೋಲ್ ಅಟೆಂಡ್ ಓಪನ್ ಮಾಡ್ತೀವಿ ನಾವು. ನೋ ಇನ್ವೆಸ್ಟಿಗೇಷನ್. ಇವ ಹೌದಲ್ಲೋ ನಮ್ಮ ಜೀನ್ಸ್ ಚೆಕ್ ಮಾಡ್ರಿ ಅಂತ ಹೇಳಿದಿಲ್ಲ ನಮ್ಗೆ. ಸೊ ಅದು ನಮ್ಮ ಭಾರತೀಯ ಪರಂಪರೆ. ಅದು ನಂಬಿಕೆ ಈ ದೇಶದ ಪ್ರಧಾನ ಗುಣ. ನಂಬ್ತಾರೆ ಇಂಥ ನಂಬಿಕೆ ಗುಣದಲ್ಲಿ ನಮ್ಮ ಭಾರತ ಹಾಳಾಗೈತಿ. ಬಂದವ್ರು ರಫ್ಟು ನಂಬಿದ್ರು, ಪೋರ್ಚುಗೀಸರು ನಂಬಿದ್ರು, ಹಾಳು ಮಾಡಿದ್ರು. ಇಂಗ್ಲೀಷರು ನಂಬಿದ್ರು, ಹಾಳು ಮಾಡಿದ್ರು. ಮುಸಲ್ಮಾನರು ಬಂದರು, ಹಾಳು ಮಾಡಿದ್ರು. ನಂಬಿದ್ರು ಅವ್ರನ್ನ. ನಂಬಿ ಕೆಟ್ಟರು ಭಾರತೀಯರು. ಹೌದಾ? ನಂಬಿದ ಕೆಟ್ಟದ್ರು ಅವರು. ಇಲ್ಲಿ ಒಂದೇ ಸೂತ್ರ ಏನಪ್ಪ ಅಂತಂದ್ರೆ, ಏನು ಮಾಡ್ತಿರೋ ನಮ್ದು ಸಂಶಯ ಭಾವ ಒಳಗೆ ಬರಬಾರ್ದು. ಸಂಶಯ ಭಾವ ಒಳಗೆ ಬರಬಾರ್ದು. ಹೌದಾ? ಅಕಸ್ಮಾತ್ ಈ ಗಿಡ ಮ್ಯಾಗ ಬಿದ್ದರೆ ಸತ್ಯನಾಶಕ್ಕೆ. ಹಿಂಗೆ ಗಿಡ ಬಿಡ ಕೂತಿರ್ತೀರಿ, ಗಿಡ ಮ್ಯಾಗ ಬಿದ್ದರೆ ಒಂದು ದೊಡ್ಡ ಬರ್ತೀರಿ. ಮನುಷ್ಯನ ಸ್ವಭಾವ ಎಷ್ಟು ಕೆಟ್ಟದಾದ, ಬರೀ ಅಪನಂಬಿಕೆ ಕೊಡ್ತದ, ಬರೀ ಭಯ ಹುಟ್ಟಿಸ್ತದ. ಈಗ ನೋಡ್ರಿ, ಫ್ಯಾನ್ ಐತಿಲ್ಲ, ಬ್ಯಾಸಿಯಾಗ ಸೆಖಿ ಬಂದು ಭಯಂಕರ ಬಂದು, ಯಪ್ಪ ಫ್ಯಾನ್ ಐತಿಲ್ಲ, ಐದು ಬಾರಪ್ಪ ಅಂತೀವಿ. ಕೆಳಗೆ ಕೂತೀರಿ ನೀವು, ಜೋರ ಹಚ್ಚಿರಿ ಗುರುಗಳ ಅಂತೀರಿ. ನೀವು ಜೋರ ಹಚ್ತೀರಿ. ಸುಮ್ಮನೆ ಕೂತ ಅಫ ಅಂತೇಳಿ ಸುಮ್ಮ ಕೂಡ್ಬೇಕಿಲ್ಲ. ಮನಸ್ಸು ಅಪನಂಬಿಕೆ ಶುರು ಆಗುತ್ತೆ. ಏನು ಇಷ್ಟು ಗಾಢದ ತಿಳ್ತದೆ, ಸ್ವಲ್ಪ ಹಿಂಗೆ ಗಾಳಿಗಾಡ್ತದೆ. ಅಕಸ್ಮಾತ್ ಬಿದ್ದರೆ ಬಂತ ಅಪನಂಬಿಕೆ. ಸುಮ್ಮನೆ ಮುಗ್ಕೊಂಡಿರ್ತಿದ್ರಿ, ಅಕಸ್ಮಾತ್ ಬಿದ್ರ ಅಂತಕ್ಕಂಥ ಭಾವನಾ ಏನ್ ಮಾಡಿದ್ರೆ ಬಂತಂದ್ರೆ, ಮನಸ್ಸಲ್ಲಿ ಬಂತಲ್ಲ, ಈ ಚಾಪಿ ತಗೊಂಡು ಅಲ್ಲಿ ಮಕ್ಕೊಳ್ತೀರಿ ನೀವು. ಕೆಳಗಿದ ಚಾಪಿ ತಗೊಂಡು ಅಲ್ಲಿ ಮಕ್ಕೊಳ್ತೀರಿ ನೀವು. ಗೊತ್ತಾ ಎಷ್ಟು ಕೆಲಸ ಮಾಡ್ತದೆ, ಎಷ್ಟು ಕೆಲಸ ಮಾಡ್ತದೆ. ಬಸ್ನಾಗ ಕೂತಿರ್ತೀರಿ, ಸುಮ್ಮನೆ ಕೂಡ್ತೀರಿ ನೀವು. ಹೌದಾ? ಕೂತಿರ್ತೀರಿ. ಹಿಂದೊಂದು ನಿನ್ನೆ ಪೇಪರ್ನಾಗ ಓದಿರಿ, ಒಂದು ಬಸ್ ಆಕ್ಸಿಡೆಂಟ್ ಆಯ್ತು. ಡ್ರೈವರ್ ಹಿಂದಿನ ಸೀಟ್ ಎಲ್ಲ 9 ಮಂದಿ ಸತ್ತಾರ, ನೋಡಿದಿರ್ತೀವಿ. ಹೌದಾ? ನೀವು ಈ ಬಸ್ನಾಗ ಹತ್ತಕ್ಕೆ ಹೋಗ್ತೀರಿ, ಎಲ್ಲ ಸೀಟ್ ಮುಗ್ದಾವ, ಡ್ರೈವರ್ ಹಿಂದಿನ ಸೀಟ ಅದಾವ. ನೀವು ಹೋಗಿ ಕೂಡ್ತೀರಿ, ಕುಟುಂಬ ಸುರ ಆಗ್ತದೆ. ನಿನ್ನೆ ಒಟ್ಟು 9 ಮಂದಿ ಸತ್ತಾರಂತ, ನನಗೂ ಆಕ್ಸಿಡೆಂಟ್ ಆತಪ್ಪ, ಮತ್ತು ನಾನು ಸತ್ತೋಗ್ತೀನಿ, ಹೆಂಗೆ ಮಾಡೋದಪ್ಪ? ಸುರ ಆಕ್ಸಿಡೆಂಟ್ ಆಗಿಲ್ಲ, ನೀವು ಸತ್ತಿಲ್ಲ, ಸುಮ್ಮನೆ ಒಂದು ಬೋಬ ಸುರ. ಗೊತ್ತಾಯ್ತಿಲ್ಲ? ಇದು ನಿಮ್ಮನ್ನ ಆಟ ಭಾಳ ಆಡಿಸುತ್ತೀರಿ. ದೆವ್ವ ಭೂತ ಎಲ್ಲ ನಿಮ್ಮ ಅಪನಂಬಿಕೆ ಮ್ಯಾಗದ. ಅದಕ್ಕೆ ಹೇಳ್ತಾರ, ಮಾತೆಗೆ ಮಿಗಿಲಾದ ದೇವರಿಲ್ಲ, ತಾಯಿಗಿಂತ ದೊಡ್ಡ ದೇವರ ಜಗತ್ತಿನಾಗ ಯಾರೂ ಇಲ್ಲ. ಭೀತಿಗೆ ಹಿರಿದಾದ ಭೂತ ಇಲ್ಲ. ಅಂಜಿಕೆ ಅಪನಂಬಿಕೆ ಇವಕ್ಕೆ ಭೂತ ಅದ, ಇಲ್ಲೇ ಭೂತ ಅದ. ಹೌದಾ? ನೀನು ಒಂದು ಯಾವುದೋ ಒಂದು ಹಿಂಗೆ ಮಾಡಿರ್ತೀರಿ, ಎಲ್ಲೈತೆ ಏನು ಕೇಳ್ತೀರಿ, ಈಗ ಇಂಥಲ್ಲಿದೆ ಅಂತ. ಅಯ್ಯೋ ಅಲ್ಲೇ ಕಜಿ ಬಂದು 2 ವರ್ಷ ಆಗಿದೆ ಆ ಮನೆಗೆ. ಹೌದಾ?
ಅಲ್ಲಿ ಯಾಕೆ ಇದೆ ಅಂದ್ರೆ ಯಾಕೆ ಅಂತ ಕೇಳ್ತಾರೆ ಇವರು. ಮನೆಯ ಮನೆಯಾಗ ನಮ್ಮ ಲಿಂಗಾಯತ ಹುಡುಗಿ ಒಂದು ಕ್ರಿಶ್ಚಿಯನ್ ಹುಡುಗನ ಲವ್ ಮಾಡಿರೋದು ಮನೆಯಾಗ ಬ್ಯಾಡದಂತ ಊರ್ಲಾಗ ಹೊತ್ಬಿಟ್ಟಿರ್ತಾವು. ದೇವ್ವಾಗಿ ಇತ್ತು 15 ವರ್ಷ ಆತು ಯಾರು ಬಂದಿದ್ದಲ್ಲ ಮನೆಗೆ. ನೀವು ಒಳ್ಳೆ ಹೋಗಿ ಒಂದು 2 ವರ್ಷ ಈ ಟೈಮ್ ಮನೆಗೆ ಹೋಗಿ ಆರಾಮ ಹೋಗ್ಕೊಂಡಿದ್ದಾವ. ಇವತ್ತು ನಿದ್ದೆ ಮಾಡಿದ್ರು ಅಂತ ಸ್ವಲ್ಪ ಗಾಳಿ ಬಿಸಿ ಏವೋ ಭೀತಿ ಅಪನಂಬಿಕೆ. ದೆವ್ವೈತಿ ಅದು ದೆವ್ವೈತಂತ ನಂಬಿಲ್ಲ, ದೆವ್ ಇಲ್ಲಂತ ನಂಬಿಲ್ಲ. ದೇವರಿಗೆ ಹಂಗೈತಿ. ಅವತ್ತು ತಡಿ ಅಂತ ಅಂತಾರ ಇಲ್ಲ, ಐತಿ ಅಂದ್ರೆ ಐತಿ. ಇಂಥ ಕ್ಷುಲ್ಲಕ, ಇಂಥ ಅಪನಂಬಿಕೆಯಿಂದ ಪೂರಕವಾದಂಥ ವಿಚಾರಗಳನ್ನ ಮನಸ್ಸಿನಲ್ಲಿ ತರ್ಕೋಬೇಡ್ರಿ. ಪೂರ್ಣ ಶ್ರದ್ಧಾಭಾವದಿಂದ ಇರಿ ಅಂತ ಹೇಳ್ತಾ ಇವತ್ತಿನ ಸತ್ಸಂಗಕ್ಕೆ ಮಂಗಲವನ್ನ ಹೇಳ್ತೀನಿ. ಶ್ರೀ ಗುರುದೇವ್, ಶ್ರೀ ಗುರುದೇವ್.